ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು. ಮೊದಲಿಗೆ ಮೇಷರಾಶಿ. ನಿಮ್ಮ ಸ್ಮರಣೆಗಳಲ್ಲಿ ಮುಳುಗಿ ಹೋಗುತ್ತೀರಿ. ಮಧುರವಾದ ಭಾಗ ಎಲ್ಲಾ ಕಡೆ ಹರಡಿದ್ದು ಕೆಲಸದಲ್ಲಿ ಅದು ಎಲ್ಲರಿಗೂ ಕಾಣುತ್ತದೆ. ವೆಚ್ಚಗಳ ಕುರಿತು ಕೊಂಚ ಎಚ್ಚರ ವಹಿಸಿ. ಭವಿಷ್ಯಕ್ಕೆ ಉಳಿತಾಯ ಮಾಡುವ ಅಗತ್ಯತೆ ಇದೆ. ವೃಷಭ ರಾಶಿ. ಕೊಂಚ ಆಕ್ರಮಣಶೀಲ ಪ್ರಭಾವಿಯಾಗಿರುವ ಅಗತ್ಯ ಇರುತ್ತದೆ. ನಿಮ್ಮ ಆಕ್ರಮಣಶೀಲತೆಯನ್ನು ಸತತವಾಗಿ ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಭೇಟಿಯಾಗುವ ಜನರೊಂದಿಗೆ ಸೌಹಾರ್ದತೆಯಿಂದ ನಡೆದುಕೊಳ್ಳಿ. ದೊಡ್ಡ ದೊಡ್ಡ ನಿರ್ಧಾರಗಳು ಕೈಗೊಳ್ಳದೇ ಇರಲು ಪ್ರಯತ್ನಿಸಿ. ಸಾಮಾನ್ಯ ದಿನದಂತೆ ಕಾಲ ಕಳೆಯುತ್ತೀರಿ. ಮಿಥುನ ರಾಶಿ. ನಿಮ್ಮ ಆಕ್ರಮಣಕಾರಿ ಸ್ವಭಾವದಿಂದ ನೀವು ಜನರೊಂದಿಗೆ ವಾದ ವಿವಾದದಲ್ಲಿ ಸಿಲುಕಿಕೊಳ್ಳುತ್ತೀರಿ. ಈ ಜನರು ನಿಮ್ಮ ಶತ್ರುತ್ವದಿಂದಾಗಿ ನಿಮ್ಮ ಪ್ರತಿಷ್ಠೆಗೆ ಧಕ್ಕೆ ತರುತ್ತಾರೆ. ಆದಾಗ್ಯೂ ನೀವು ಅವರನ್ನ ಸೋಲಿಸುವಲ್ಲಿ ಯಶಸ್ಸು ಕಾಣುತ್ತೀರಿ. ಅವರು ನಿಮ್ಮ ಬೌದ್ಧಿಕ ಔನ್ನತ್ಯದಿಂದ ಕೈ ಚೆಲ್ಲಬೇಕಾಗುತ್ತದೆ. ಎಚ್ಚರ ವಹಿಸಿ. ಕರ್ಕಾಟಕ ರಾಶಿ. ನಿಮ್ಮ ದಾರಿಯಲ್ಲಿ ಹೊಸ ಜವಾಬ್ದಾರಿಗಳು ಬಂದಂತೆ ನೀವು ನಿಮ್ಮನ್ನ ತೊಡಗಿಸಿಕೊಳ್ಳುತ್ತೀರಿ ಮತ್ತು ಇದರಿಂದ ಸುಸ್ತಾದ ಭಾವನೆ ಹೊಂದುತ್ತೀರಿ. ನೀವು ಮುನ್ನಡೆದಂತೆ ಒತ್ತಡ ಸಾಧ್ಯತೆ ಇದೆ. ಸಿಂಹ ರಾಶಿ. ಬದಲಾವಣೆಗೆ ಇದು ನೀವು ಏನೋ ಒಂದು ಹೊಸದನ್ನು ಮಾಡುವ ಬಯಕೆ ಹೊಂದಿರುತ್ತೀರಿ. ನಿಮ್ಮ ಮನಸ್ಥಿತಿ ಇಡೀ ದಿನ ಅತ್ಯಂತ ಉಜ್ವಲವಾಗಿರುತ್ತದೆ. ಶಕ್ತಿ ಮತ್ತು ಉತ್ಸಾಹದಿಂದ ಯಶಸ್ಸು ಸಾಧಿಸಲು ಶಕ್ತರಾಗುತ್ತೀರಿ. ಗ್ರಹಗಳು ನಿಮಗೆ ಅನುಕೂಲಕರವಾಗಿವೆ. ಆದ್ದರಿಂದ ದಾರಿಯಲ್ಲಿ ಎದುರಾಗುವ ಸವಾಲುಗಳನ್ನು ಒಪ್ಪಿಕೊಳ್ಳುತ್ತೀರಿ. ಅವುಗಳ ಮೇಲೆ ವಿಜಯ ಪಡೆಯುತ್ತೀರಿ. ಕನ್ಯಾ ರಾಶಿ. ವೆಚ್ಚಗಳನ್ನ ನಿಯಂತ್ರಣ ಇಲ್ಲದೆ ಹೆಚ್ಚಾಗುತ್ತವೆ. ಅವುಗಳ ಬಹುತೇಕ ವ್ಯರ್ಥ ಖರ್ಚುಗಳಾಗಿರುತ್ತವೆ. ಆದಾಗ್ಯೂ ಧನಾತ್ಮಕ ಶಕ್ತಿಗಳ ವೇಗ ಪಡೆಯುತ್ತದೆ. ಅವುಗಳನ್ನು ವೈಯಕ್ತಿಕ ಹಾಗೂ ವೃತ್ತಿ ಕ್ಷೇತ್ರದಲ್ಲಿ ಸಂಪೂರ್ಣ ಬಳಕೆ ಮಾಡುವಲ್ಲಿ ನೀವು ಯಶಸ್ಸು ಕಾಣುತ್ತೀರಿ. ತುಲಾ ರಾಶಿ. ನಿಮ್ಮ ವ್ಯಕ್ತಿತ್ವ ಉನ್ನತಗೊಳಿಸಲು ಮತ್ತು ನಿಮ್ಮ ಪ್ರತಿಭೆಗಳನ್ನು ವಿಶ್ವಾಸಕ್ಕೆ ಸಾಬೀತುಪಡಿಸಲು ಅತ್ಯಂತ ಸೂಕ್ತ ಕಾಲ. ನೀವು ಹೊಸ ಬಟ್ಟೆಗಳನ್ನು ಕೂಡ ಕೊಳ್ಳುತ್ತೀರಿ. ಹತ್ತಿರವಿರುವ ಜನರ ಗಮನ ನೀಡುತ್ತೀರಿ. ನಿಮ್ಮ ಕನಸಿನ ವಿಶ್ವದಲ್ಲಿ ದಿನವನ್ನು ಕಳೆಯುತ್ತೀರಿ. ವೃಶ್ಚಿಕ ರಾಶಿ. ಎಲ್ಲಾ ಸಾಧ್ಯತೆಗಳಲ್ಲೂ ನಿಮ್ಮ ಮನಸ್ಥಿತಿ ಅತ್ಯಂತ ದಾಳಿಕಾರಕವಾಗಿರುತ್ತದೆ. ದಾಳಿಕೋರುತನ ಪ್ರಸ್ತುತಕ್ಕೆ ಅದೃಷ್ಟ ದೇವತೆಯನ್ನು ಮುಂದಕ್ಕೆ ಕಳುಹಿಸಲುಬಹುದು. ಯಾವುದೇ ಬಗೆಯ ಹೊಡೆದಾಟಗಳು ಅಥವಾ ತೊಂದರೆಗಳಿಂದ ದೂರ ಉಳಿಯುವುದು ಉತ್ತಮ. ಸಂಜೆಯ ವೇಳೆಗೆ ನಿರಾಳತೆ ಕಂಡುಬರುತ್ತದೆ. ಧನುರಾಶಿ. ಅತ್ಯಂತ ಆಸಕ್ತಿಯುಳ್ಳ ಒಂದನ್ನು ಅನುಸರಿಸುತ್ತಾ ಇರೋದ್ರಿಂದ ಸಂಪೂರ್ಣ ಉತ್ಸಾಹ ಮತ್ತು ಭರವಸೆಯಿಂದ ಕೂಡಿರುತ್ತದೆ. ನೀವು ಯಾವುದೇ ಕಾರ್ಯಕ್ರಮದ ಕೇಂದ್ರ ಬಿಂದುವಾದರೆ ಆಶ್ಚರ್ಯ ಪಡಬೇಡಿ. ಅದಲ್ಲದೆ ನಿಮ್ಮ ವ್ಯಾಪಾರಕ್ಕಾಗಿ ನೀವು ದೂರದ ಪ್ರಯಾಣಗಳನ್ನು ಕೈಗೊಳ್ಳಬಹುದು. ಮಕರ ರಾಶಿ. ನಿಮ್ಮ ಕೈಗಳು ಅಪಾರ ಯೋಚನೆಗಳು ಮತ್ತು ಕೆಲಸಗಳಿಂದ ತುಂಬಿವೆ. ಅವುಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇಗನೆ ಅವುಗಳನ್ನು ಮುಗಿಸಿದರೆ ನೇರಾಳತೆ ಇರುತ್ತದೆ. ಇನ್ನು ಉಳಿದ ದಿನವನ್ನು ನಿಮ್ಮ ಮನಸ್ಸಿಗೆ ಬಂದಂಥ ಉತ್ಸಾಹದಲ್ಲಿ ತುಂಬಿಕೊಂಡು ಮುನ್ನಡೆಯಬಹುದು. ಹಾಗೆಯೇ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಇಷ್ಟ ಬಂದಂತೆ ಕಾಲ ಕಳೆಯಲು ಮುಕ್ತರಾಗುತ್ತೆ. ಕುಂಭರಾಶಿ. ವಿಷಯಗಳು ನಿಂತ ನೀರಾಗಿವೆ, ಆದರೆ ನಿಮ್ಮ ಸ್ಫೂರ್ತಿಯನ್ನು ಅಲ್ಲಾಡಿಸಲು ವಿಫಲವಾಗಿವೆ. ನಿಧಾನ ಮತ್ತು ಸ್ಥಿರವಾದ ಪ್ರಯತ್ನದಿಂದ ಖಂಡಿತ ಗೆಲುವು ಸಾಧ್ಯ. ಚೆನ್ನಾಗಿ ಅದನ್ನು ಗ್ರಹಿಸುತ್ತೀರಿ. ದಾರಿಯಲ್ಲಿ ದೊರೆಯುವ ಅವಕಾಶಗಳನ್ನು ಹಿಡಿದುಕೊಳ್ಳಲು ಶಕ್ತರಾಗುತ್ತೀರಿ. ನಿಮ್ಮ ದಾರಿಯಲ್ಲಿ ನೀವು ಮುನ್ನಡೆಯುತ್ತೀರಿ. ಆರ್ಥಿಕವಾಗಿ ಸ್ಥಿರವಾಗಿರುತ್ತೀರಿ. ಇನ್ನು ಕೊನೆಯದಾಗಿ ಮೀನರಾಶಿ. ನಿಮ್ಮ ವೆಚ್ಚಗಳು ನಿಮ್ಮ ಆದಾಯ ಅಥವಾ ಲಾಭಕ್ಕಿಂತ 2 ಪಟ್ಟಾಗಬಹುದು. ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಬೇಕು. ಯಾವುದೇ ಹೊಸ ಕೆಲಸ, ಹೊಸ ವ್ಯವಹಾರ ಅಥವಾ ಪ್ರಾರಂಭಗಳಿಗೆ ಇದು ಪವಿತ್ರ ದಿನ ಅಲ್ಲ. 2 ದಿನಗಳು ಅಥವಾ ನಂತರದಲ್ಲಿ ವಿಷಯಗಳು ನಿಚ್ಚಳವಾಗುತ್ತೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.